ಇದು ಈ ವರ್ಷ ಏಪ್ರಿಲ್ 24ನೇ ತಾರೀಕು ಒಂದು ಯು ಡಿ ಆರ್ ಆಗುತ್ತೆ. ಒಂದು ಖಾಸಗಿ ಹಾಸ್ಪಿಟಲಲ್ಲಿ ಡೆತ್ ಆಗಿದೆ ಅಂತ ಹೇಳಿಬಿಟ್ಟು ನಮಗೆ ನಮ್ಮ ಮಾರ್ತಳ್ಳಿ ಪೊಲೀಸ್ ಸ್ಟೇಷನ್ಗೆ ಇದು ಇನ್ಫಾರ್ಮೇಷನ್ ಬರುತ್ತೆ. ಇನ್ಫಾರ್ಮೇಷನ್ ಬಂದ ನಂತರ ನಮ್ಮ ಇನ್ಸ್ಪೆಕ್ಟ್ರು ಮತ್ತು ಸ್ಟಾಫ್ ಹೋಗಿ ಅಲ್ಲಿ ನೋಡಿದಾಗ ಅವರು ಯು ಡಿ ಆರ್ ಆಗಿದೆ, ಟ್ರೀಟ್ಮೆಂಟ್ ತೊಗೊಳ್ತಾಯಿದ್ರು. ಡೆತ್ ಆಗಿದ್ದವರು ಡಾಕ್ಟರ್, ಅದು ಡರ್ಮಟಾಲಜಿಸ್ಟ್ ಡಾಕ್ಟರು, ಅದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು. ಸೊ ಮೇನ್ಲಿ ಏನಂದರೆ ಅವರು ಆ ಟ್ರೀಟ್ಮೆಂಟಲ್ಲಿ ಇದ್ದಾಗ ಡೆತ್ ಆಗಿದೆ, ನ್ಯಾಚುರಲ್ ಡೆತ್ ಥರನೇ ಅವ್ರು ಹೇಳಿಬಿಟ್ಟು ಹೇಳ್ತಾರೆ. ಅದರ ನಂತರ ಸ್ವಲ್ಪ ಹಾಸ್ಪಿಟಲ್ ಬಂದಾಗ ನಮಗೆ MLC ಬಂದ ಕಾರಣ ನಾವು ಅದು ಯು ಡಿ ಆರ್ಗೆ ತೊಗೊಳ್ಳೋಕ್ಕೆ ಆವಾಗ ನಾವು ಕೇಳಿದ್ದೀವಿ, ಏನಾದರೂ ಸಂಶಯ ಇದೆ ಅಂತ ಹೇಳಿಬಿಟ್ಟು ಪೇರೆಂಟ್ಸು ಬಂದರು, ಯಾರು ಡಾಕ್ಟರ್ ಸತ್ತಿದ್ದರೋ ಅವರ ಪೇರೆಂಟ್ಸ್ ಬಂದವರು ಕೇಳಿದಾಗ ಸಂಶಯ ಏನಿಲ್ಲ, ಆ್ಯಂಡ್ ಅವರು ಸ್ವಲ್ಪ ಈ ನ್ಯಾಚುರಲ್ ಡೆತ್ ಇರುವುದರಿಂದ ಆಗಿದೆ ಅಂತ ಅಂದ್ಕೊಂಡು ಆ ಭಾವನೆಯಿಂದ ನಮಗೆ ಪೋಸ್ಟ್ಮಾರ್ಟಮ್ ಬೇಡ ಅಂತಲೂ ಹೇಳಿದರು ಆವಾಗ. ಬಟ್ ಏನಂದರೆ ಅದು MLC ಬಂದು ಮತ್ತೆ ಸ್ವಲ್ಪ ಡೌಟ್ ಇದ್ದಾಗ ಏನಂದರೆ ನಾವು ಅದಕ್ಕೆ ಯು ಡಿ ಆರ್ ಅಂತ ಮಾಡಿ PMಗೆ ನಾವು ಸ್ವಲ್ಪ ಒತ್ತಾಯಿಸಿ PM ಮಾಡಿಸಿದ್ವಿ. ಜೊತೆಯಲ್ಲಿ ನಮ್ಮ ಸೋಕೋ ಟೀಮ್ ಏನಿದೆ, ಸೋಕೋ ಟೀಮ್ನು ಏನು ಟ್ರೀಟ್ಮೆಂಟ್ ಮನೆಯಲ್ಲಿ ತೊಗೊಳ್ತಾಯಿದ್ರು ಆ ಟ್ರೀಟ್ಮೆಂಟ್ದು ಆ ಮೆಟೀರಿಯಲಲ್ಲಿ ನಾವು ಸೀಸ್ ಮಾಡಿ ಆ ಮೆಟೀರಿಯಲ್ ಮತ್ತೆ ಪೋಸ್ಟ್ಮಾರ್ಟಮ್ ಆದ ನಂತರ ವಿಸ್ರ ಕಲೆಕ್ಟ್ ಮಾಡಿದ್ದು FSL ಕಳಿಸಾಯಿತು. FSL ಕಳಿಸಿದ ನಂತರ ಅದು 13ನೇ ತಾರೀಕು ಮೊನ್ನೆ ಅದು ರಿಪೋರ್ಟ್ ಬಂದ ನಂತರ FSL ರಿಪೋರ್ಟ್ನು ಮತ್ತೆ ಡಾಕ್ಟರ್ಗೆ ಕಳಿಸಿಬಿಟ್ಟು ಡಾಕ್ಟರ್ ಫೈನಲ್ ಒಪಿನಿಯನ್ ತೊಗೊಳ್ಳುವಾಗ ಅದು ಸೆಡೇಟಿವ್ ಓವರ್ ಇಂಜೆಕ್ಷನ್ ಆಗಿಬಿಟ್ಟು ಅದರಿಂದ ಡೆತ್ ಆಗಿದೆ ಅಂತ ಒಪಿನಿಯನ್ ಬಂದಮೇಲೆ ನಿನ್ನೆ ನಾವು ಅದು 302ಗೆ ಮರ್ಡರ್ ಕೇಸ್ಗೆ ಕನ್ವರ್ಟ್ ಮಾಡಿ 103 BNSನಲ್ಲಿ ಮರ್ಡರ್ ಕೇಸ್ಗೆ ಕನ್ವರ್ಟ್ ಮಾಡಿಬಿಟ್ಟು ಅದರಲ್ಲಿ ಮ್ಯಾಲಿಫೈಡ್ ಇಂಟೆನ್ಷನಿಂದ ಸಾಯಿಸುವ ಉದ್ದೇಶದಿಂದನೇ ಅದು ಮಾಡಿದೆ ಅಂತ ಹೇಳ್ಬಿಟ್ಟು ಅವ್ರ ತಂದೆ ಡಿಸೀಸ್ಡ್ ಯಾರಿದ್ದಾರೋ ಅವ್ರ ತಂದೆ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು ನಿನ್ನೆ ಅಕ್ಯೂಸ್ಡ್ ಹಸ್ಬೆಂಡ್ ಯಾರಿದ್ದಾರೋ ಅವರು ನೋಡುವಾಗ ಅವರು ಉಡುಪಿನಲ್ಲಿ ಇದ್ದಾರೆ ಅಂತ ನಮಗೆ ಮಾಹಿತಿ ಬಂತು. ಆ ಮಾಹಿತಿ ಮೇಲೆ ಹೋಗಿ ನಾವು ಉಡುಪಿಯಿಂದ ಒಂದು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ಕ್ವಶನಿಂಗ್ ಆಗ್ತಾಯಿದೆ, ಏನು ಕಾರಣಕ್ಕೆ ಅವರು ಇಂಜೆಕ್ಟ್ ಮಾಡಿದ್ದಾರೆ, ಅದು ಎಲ್ಲಿಂದ ತಂದಿದ್ದಾರೆ, ಏನಕ್ಕೆ ಇಂಜೆಕ್ಟ್ ಮಾಡಿದ್ದಾರೆ, ಮತ್ತು ಆ ರೀಸನ್ ಏನು ಆ್ಯಕ್ಚುಲಿ ಅವರಿಬ್ಬರ ಮಧ್ಯದಲ್ಲಿ. ಯಾಕಂದರೆ ಈ ಡೆತ್ ಆಗೋಕ್ಕೆ ಮುಂಚೆ 11 ತಿಂಗಳ ಬಿಫೋರ್ ಮಾತ್ರ ಮುಂಚೆನೇ ಅವರು ಮದುವೆ ಆದ ನಂತರ ಅವರಿಬ್ಬರ ಮಧ್ಯದಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ, ಫ್ಯಾಮಿಲಿಯನ್ನು ಕೇಳಿದಾಗ ಅವ್ರು ಆವಾಗ ಏನೂ ಹೇಳಿರಲಿಲ್ಲ. ಈಗ ಸ್ವಲ್ಪ ಅವ್ರನ್ನೂ ನಾವು ಕೇಳ್ತೀವಿ, ಈ ಮಧ್ಯದಲ್ಲಿ ಏನಾದರೂ ಡಿಫರೆನ್ಸಸ್ಸು ಏನಾದರೂ ಪ್ರಾಬ್ಲಮ್ ಇದೆ ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ವಿ. ಮತ್ತು ಈಗ ಸಂಪೂರ್ಣವಾಗಿ ಕಂಪ್ಲೀಟ್ ಎಲ್ಲ ಆ್ಯಂಗಲಲ್ಲಿ ಏನು ಸಮಸ್ಯೆ ಆಯಿತು, ಏನಕ್ಕೆ ಇದು ಇಂಜೆಕ್ಟ್ ಮಾಡಿ ಇದು ಕೊಲೆ ಮಾಡೋಕ್ಕೆ ಕಾರಣ ಅಂತ ನಾವು ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ವಿ. ಸರ್, ಈ ಡಿಸೀಸ್ ಮತ್ತು ನಮ್ಮ ಅಕ್ಯೂಸ್ಡ್ ಏನು ಬ್ಯಾಕ್ಗ್ರೌಂಡ್ ಏನು ಸರ್? ಡಿಸೀಸ್ಡು ಇವರು ಡಾಕ್ಟರೇ, ಡಿಸೀಸ್ ಡಾಕ್ಟರ್, ಅವ್ರು ಡೆರ್ಮಟಾಲಜಿಸ್ಟ್. ಮತ್ತು ಅಕ್ಯೂಸ್ ಯಾರಿದ್ದಾರೋ ಅವರು ಡಾಕ್ಟರೇ, ಅವರು MBBS MS ಆರ್ಥೋ ಸರ್ಜನಾಗಿ ಕೆಲಸ ಮಾಡ್ತಾರೆ, ಗ್ಯಾಸ್ಟ್ರೋಟಾಲಜಿಸ್ಟ್ ಕೆಲಸ ಮಾಡ್ತಾಯಿದ್ದಾರೆ. ಅವರು ವೆರಿ ವೆಲ್ ಎಡ್ಯುಕೇಟೆಡ್, ಇಬ್ಬರು ಬ್ಯಾಕ್ಗ್ರೌಂಡು ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲೇ ನಮ್ಮ ಗುಂಜೂರು ಕಡೆನೇ ವಾಸ, ಇಲ್ಲೇ ಒಂದು 11 months ಬಿಫೋರ್ ಡೆತ್ ಆಗೋ ಮುಂಚೆ ಬಿಫೋರ್ ಒಂದು ಅರೇಂಜ್ ಮ್ಯಾರೇಜ್ ಆಗಿ ಮದುವೆ ಆಗಿತ್ತು ಇಬ್ಬರಿಗೆ. ಅದು ನಾವು ಇನ್ವೆಸ್ಟಿಗೇಷನ್ ಚೆಕ್ ಮಾಡ್ತಾಯಿದ್ದೀವಿ ಈಗ. ಯಾಕಂದರೆ ಆ್ಯಸ್ ಪರ್ ಕಂಪ್ಲೇಂಟ್ನಲ್ಲಿ ಫಸ್ಟ್ ಯು ಡಿ ಆರ್ ಆದ ಕಂಪ್ಲೇಂಟ್ ಆಗಬೇಕು. ಈಗ ಕಂಪ್ಲೇಂಟಲ್ಲಿ ಕಂಪ್ಲೇಂಟ್ ಬೇಸ್ ಮೇಲೆ ನಾವು ಈಗ ಕ್ವಶನಿಂಗ್ ಆಗ್ತಾಯಿದೆ. ಬಟ್ ಏನಕ್ಕೆ ಕಾರಣ ಅನ್ನೋದು ನಾವು ಈಗ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ಅವ್ರದ್ದು ಡಾಕ್ಟರ್ ಅವ್ರೇನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನು ಇರಲಿಲ್ಲ, ಅದು ವೆರಿಫೈ ಮಾಡಿದ್ದೇವೆ. ಬಟ್ ಇದೇನಂದರೆ ಫ್ಯಾಮಿಲಿ ರೀಸನ್, ಏನು ರೀಸನ್ಗೆ ಅಂತ ನಾವು ಈಗ ಚೆಕ್ ಮಾಡ್ತಾಯಿದ್ದೀವಿ. ಅಲ್ಲ, ಪೋಸ್ಟ್ಮಾರ್ಟಮ್ ಮಾಡೋದೇ ಬೇಡ ಅಂತ ಹೇಳಿದರು ತಂದೆ ಹಿಂದೆ ಎಲ್ಲ, ಏನಕ್ಕೆ ಪೋಸ್ಟ್ಮಾರ್ಟಮ್? ಆವಾಗ ಅವ್ರು ಹೇಳೋದೇನೆಂದರೆ ಸ್ವಲ್ಪ ಸೆಂಟಿಮೆಂಟಲಾಗಿ ಮಗಳ ಬಾಡಿ ಕಟ್ ಮಾಡಬಾರ್ದ ಉದ್ದೇಶದಿಂದ, ಪ್ಲಸ್ ಅವರಿಗೆ ಅಳಿಯನ ಮೇಲೆ ಏನು ಸಂಶಯ ಇರಲಿಲ್ಲ ಆವಾಗ, ಅದಕ್ಕೋಸ್ಕರ ಅವರು ಬೇಡ ಅಂತ ಹೇಳಿದ್ದಾರೆ. ಬಟ್ ನಾವೇನಂದರೆ ನಾವು ಆ್ಯಸ್ ಎ ಪ್ರೊಫೆಷನಲ್ಲಿ ನಾವು ಯಾಕಂದರೆ ಒಂದ್ಸರಿ MLC ಬಂದು ಯು ಡಿ ಆರ್ ಆದ ನಂತರ ಮಾಡಲೇಬೇಕು ಅಂತ ಅದು. ಆ್ಯಂಡ್ ನಮ್ಮ ಪೊಲೀಸ್ಗೂ ಸ್ವಲ್ಪ ಏನಂದರೆ ಈ ಇಂಜೆಕ್ಟ್ ಮಾಡಿದ್ದು ಟ್ರೀಟ್ಮೆಂಟ್ ನೋಡಿದಂತೆ ಸ್ವಲ್ಪ ಸಂಶಯನೂ ಇತ್ತು. ಅದಕ್ಕೋಸ್ಕರ ನಾವು ಟ್ರೀಟ್ಮೆಂಟ್ ಕೊಡ್ತಿದ್ದೆ ಸರ್ ವೈಫ್ಗೆ. ಯಾವಾಗ ಆ ಇನ್ಸಿಡೆಂಟ್ ಆದಾಗಂತೂ ಮನೆಯಲ್ಲೇ ಇದಾಗಿದೆ, ಅವ್ರ ಮನೆಯಲ್ಲೇ ಅದು ಇಂಜೆಕ್ಟ್ ಮಾಡಿದ್ದಾರೆ, ಅವ್ರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಂದರೆ ಇವ್ರ ಮನೇಲಿ ಇಟ್ಕೊಂಡಿದ್ರೆ ತಾಯಿ ಮನೆ ಲೇಡಿ. ನಿಮ್ಗೆ ಅನಸ್ಟೇಸಿಯಾ ಹೇಗೆ ಬಂತು, ಏನಾದರೂ ಅದು ವೆರಿಫೈ ಮಾಡ್ತೇವೆ, ಅದೆಲ್ಲ ವೆರಿಫೈ ಮಾಡ್ತೇವೆ. ನೀವು ಎಲ್ಲಿಂದ ಬಂತು, ಏನಕ್ಕೆ ಮಾಡಿದಾನೆ ಎಲ್ಲ ರೀಸನ್ಸು ನಾವು ಐಡೆಂಟಿಫೈ ಇನ್ವೆಸ್ಟಿಗೇಟ್ ಮಾಡ್ತೇವೆ. ಇಬ್ಬರು ಒಂದು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾರೆ, ಒಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡ್ತಾಯಿದ್ರು. ಒಂದೇ ಹಾಸ್ಪಿಟಲ್. ಎಕ್ಸಾಕ್ಟ್ FSL ರಿಪೋರ್ಟ್ ಆದರೆ ಇದ್ರದ್ದು ಏನು ಸಸ್ಪಿಷನ್ ಬಂದಿದ್ದೇನು? ಯಾವುದು ಇದರಲ್ಲಿ ಕಂಟೆಂಟ್ ಏನಿತ್ತು ಅದು ಬಂದಿದೆ. ಡೆತ್ ಯಾವ ಕಾರಣದಿಂದ ಆಗಿದೆ ಅಂತ ಕಾಸ್ ಆಫ್ ಡೆತ್ತಲ್ಲಿ
ಅದು ಅದು ಈ ಪ್ರೊಪೋಫೋಲ್ ಸೆಡೇಟಿವ್, ಅದು ಸೆಡೇಟಿವ್ ಓವರ್ ಇಂಜೆಕ್ಟ್ ಮಾಡಿದ್ರಿಂದ ಆಗಿದೆ ಅಂತ ಹೇಳಿಬಿಟ್ಟು ಅದು ಮಾತು. ಥ್ಯಾಂಕ್ ಯು.